ಒಂದು ನಿಮಿಷ ಏನು ಏನು ಗದಗ ಜಿಲ್ಲೆಯಲ್ಲಿ ಕಳೆದು ಒಂದು ತಿಂಗಳಿಂದ ಕುಡಿಲಿಕ್ಕೆ ನೀರು ಸಿಗ್ತಾ ಇಲ್ಲ. ಕಳೆದ ತಿಂಗಳಲ್ಲಿ ಭದ್ರಾವತಿ ಜಲಾಶಯದಿಂದ 3 TMC ನೀರನ್ನು ಹರಿಸಲಾಯಿತು. ಆದರೆ ಕೇವಲ 40 TMC ಮಾತ್ರ ನೀರು ಕುಡಿಲಿಕ್ಕೆ ಇಲ್ಲಿವರೆಗೂ ಸಿಕ್ಕಿದೆ. ಆದ ಕಾರಣ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮ ವಹಿಸಿದ್ರೆ ಇವತ್ತು ಸಮರ್ಪಕವಾಗಿ ಜನರಿಗೆ ನೀರು ಕುಡಿಲಿಕ್ಕೆ ಸಿಕ್ತಿತ್ತು. ಆದರೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ. ಅದರ ಕಾರಣ ನಮ್ಮ ಸಂಘಟನೆಯಿಂದ 15 ದಿವಸದ ಒಂದು ಗಡುವು ಕೊಡ್ತೀವಿ. ಮತ್ತೊಮ್ಮೆ 4 TMC ನೀರನ್ನು ಗದಗ ಜಿಲ್ಲೆ ವ್ಯಾಪ್ತಿಯಲ್ಲಿ ಹರಿಸಬೇಕು. ಹರಿಸಿದ್ರೆ ಸಮರ್ಪಕವಾಗಿ ಜಿಲ್ಲೆಯ ಜನತೆಗೆ ಕುಡಿಲಿಕ್ಕೆ ನೀರು ಸಿಗ್ತದೆ. ಅಥವಾ ಜನರಿಗೆ ಜಾನುವಾರುಗಳಿಗೆ ಇವತ್ತು ಹಲವಾರು ಕುಡಿಲಿಕ್ಕೆ ನೀರು ಸಲುವಾಗಿ ಪರದಾಡುವ ಪರಿಸ್ಥಿತಿ ಬಂದಿದೆ. ಇವತ್ತು ರಾಜ್ಯ ಸರ್ಕಾರದವರು ಮತ್ತು ಇವತ್ತು ವಿರೋಧ ಪಕ್ಷದವರು ಹೊಂದಾಣಿಕೆ ಆಡಳಿತ ಮಾಡ್ತಿದ್ದಾರೆ. ಗದಗ ಜಿಲ್ಲೆಯಲ್ಲಿ ವಿರೋಧ ಪಕ್ಷದವರು ಯಾವುದೇ ರೀತಿಯಿಂದ ಇವತ್ತು ರಾಜ್ಯ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಎಲ್ಲೋ ನೀರಿನ ವಿಷಯಕ್ಕೂ ಇವರು ಹೊಂದಾಣಿಕೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಸಮರ್ಪಕವಾಗಿ ನೀರು ಪೂರೈಸಲಿಲ್ಲ ಅಂದ್ರೆ ನಾವು ಕನ್ನಡ ಪರ ಸಂಘಟನೆಗಳು ಏನಿದ್ದೀವಿ ಇವತ್ತು ಉಗ್ರವಾದ ಹೋರಾಟ ಮಾಡ್ತೀವಿ. ಜಿಲ್ಲಾಡಳಿತ ಕಚೇರಿ ಮುಂದೆ ದಂಡಿ ಹೊಡಿತೀವಿ ಅಂತ ಹೇಳಿ ನಾನು ಮಾತನ್ನು ಹೇಳ್ತೇನೆ. ನನ್ನ ಹೆಸರು ಸೈಯದ್ ಖಾಲಿದ್ ಕೊಪ್ಪಳ, ರಾಜ್ಯ ಅಧ್ಯಕ್ಷರು ಜನಶಕ್ತಿ ವೇದಿಕೆ.